ಯಲ್ಪಾರಟ್ಟಿಯಲ್ಲಿ ನವೀಕರಣಗೊಂಡ ಪ್ರವಾಸಿ ಮಂದಿರ ಉದ್ಘಾಟನೆ. ಶಾಸಕ ಮಹೇಂದ್ರ ತಮ್ಮನವರ ಪ್ರಯತ್ನಕ್ಕೆ ಫಲ, ಹೊಸ ರೂಪದಲ್ಲಿ ಲೋಕಾರ್ಪಣೆ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಯಲ್ಪಾರಟ್ಟಿ ಬಂಗಲೆ ಹತ್ತಿರ ಇರುವ ಪ್ರವಾಸಿ ಮಂದಿರವು ಹಲವಾರು ವರ್ಷಗಳಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಅನೈತಿಕ ಚಟುವಟಿಕೆಗಳ ತಾಣವಾಗಿತ್ತು. ಈ ವಿಷಯವನ್ನು ಗಮನಿಸಿದ ಕುಡಚಿ ಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮನವರವರು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ಇದನ್ನು ಮರುಪ್ರಾರಂಭಗೊಳಿಸಲು ಎಷ್ಟು ವೆಚ್ಚವಾಗುತ್ತಿದೆ ಎಂಬ ವಿವರವನ್ನು ನನಗೆ ತಿಳಿಸಿ ಸರ್ಕಾರದಿಂದ ಅನುದಾನ ಮಂಜೂರು ಮಾಡಿಸಿಕೊಡ್ತೇನೆ ಎಂದು ಸೂಚನೆ ನೀಡಿದರು. ಅಧಿಕಾರಿಗಳು ತಕ್ಷಣವೇ ನವೀಕರಣಕ್ಕಾಗಿ ಬೇಕಾಗುವ ವೆಚ್ಚದ ವಿವರವನ್ನು ಸಲ್ಲಿಸಿದರು. ಬಳಿಕ ಶಾಸಕರು ಸರ್ಕಾರದ ಗಮನಕ್ಕೆ ತಂದು ಅಗತ್ಯ ಅನುದಾನವನ್ನು ಮಂಜೂರು ಮಾಡಿಸಿ ಪ್ರವಾಸಿ ಮಂದಿರಕ್ಕೆ ಮರುಜೀವ ನೀಡಿದ್ದಾರೆ. ಇದೀಗ ಆ ಮಂದಿರವು ಸುಸಜ್ಜಿತವಾಗಿ ಸಾರ್ವಜನಿಕರ ಬಳಕೆಗೆ ಸಿದ್ಧವಾಗಿದೆ. ನವೀಕರಣಗೊಂಡ ಪ್ರವಾಸಿ ಮಂದಿರದ ಉದ್ಘಾಟನೆಯನ್ನು ಕರ್ನಾಟಕ ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ರಾಜೇಶ್ ಅಮೀನಭಾವಿ ಹಾಗೂ ಕುಡಚಿ ಶಾಸಕ ಮಹೇಂದ್ರ ತಮ್ಮನವರ್ ಜಂಟಿಯಾಗಿ ರಿಬ್ಬನ್ ಕತ್ತರಿಸುವ ಮೂಲಕ ನೆರವೇರಿಸಿದರು. ನವೀಕರಣಗೊಂಡ ಪ್ರವಾಸಿ ಮಂದಿರವು ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಮತ್ತೊಂದು ಹೆಜ್ಜೆಯಾಗಿದ್ದು ಸಾರ್ವಜನಿಕರ ಸೇವೆಗೆ ಸಮರ್ಪಿತವಾಗಿದೆ. ಈ ಸಂದರ್ಭದಲ್ಲಿ ಬ್ಲಾಕ್ ಅಧ್ಯಕ್ಷ ಪ್ರದೀಪ್ ಹಾಲ್ಗುನಿ, ಶಂಕರ್ ಗೌಡ್ ಪಾಟೀಲ್, ಕಲ್ಮೇಶ್ ಕಾಂಬ್ಳಿ, ಹಮೀದುದ್ದೀನ್ ರೋಹಿಲಿ, ನೀರಾವರಿ ಇಲಾಖೆಯ ಅಧಿಕಾರಿಗಳು, ಕುಡಚಿ, ಸುಟ್ಟಟ್ಟಿ, ಮೊರಬ, ಪರಮಾನಂದವಾಡಿ, ಯಲ್ಪಾರಟ್ಟಿ, ನಿಲಜಿ ಹಾಗೂ ಆಲಕನೂರು ಗ್ರಾಮಗಳ ಮುಖಂಡರು, ಪಕ್ಷದ ಕಾರ್ಯಕರ್ತರು ಹಾಗೂ ಶಾಸಕರ ಅಭಿಮಾನಿಗಳು ಉಪಸ್ಥಿತರಿದ್ದರು. ಮಾನ್ಯ ಕುಡಚಿ ವಿಧಾನಸಭಾ ಕ್ಷೇತ್ರದ ಶಾಸಕರೊಂದಿಗೆ ಹಾಗೂ ಗ್ರಾಮಸ್ಥರು, ಗ್ರಾಮದ ಮುಖಂಡರು ಮತ್ತು ನಮ್ಮ ಇಂಜಿನಿಯರ್ ಬಳಗದೊಂದಿಗೆ ಎಲ್ಲ ಸೇರಿ ನಾವು ಇವತ್ತು ಇದನ್ನು ಉದ್ಘಾಟನೆ ಮಾಡಿದ್ದೀವಿ. ತುಂಬ ಸಂತೋಷದಿಂದ ನಾನು ಬೆಂಗಳೂರಿಂದ ಬಂದು ಭಾಗವಹಿಸಿದ್ದೀನಿ. ನಾನು ಇದೇ ಭಾಗದವನಾಗಿದ್ದು ಹಾರುಗೇರಿ ಹೈಸ್ಕೂಲಲ್ಲೇ ನಾನು ಹೈಸ್ಕೂಲ್ ಓದಿದ್ದೆ. ಸೊ ಇದೊಂದು ನನಗೆ ಸಂತೋಷದಾಯಕ. ಭಾಳ ದಿನದಿಂದ ನನಗೆ ಬರಬೇಕು ಅಂತ ನಾನು ಯೋಚನೆ ಮಾಡಿದ್ದೆ. ಕಾರ್ಯ ಒತ್ತಡದಿಂದ ಬರೋಕ್ಕಾಗಿರಲಿಲ್ಲ. ಈ ಭಾಗದಲ್ಲಿ ನೀರಾವರಿ ಪ್ರದೇಶ ಆಗಿರ್ಬೋದು ಅಥವಾ ಇನ್ನಿತರ ಕಾಮಗಾರಿಗಳು, ಈ ಥರ ಸಣ್ಣ ಸಣ್ಣ ಕಟ್ಟಡಗಳಾಗಿರ್ಬೋದು, ವಸತಿಗೃಹಗಳಾಗಿರ್ಬೋದು, ನಮ್ಮ ಇಂಜಿನಿಯರ್ ಕಚೇರಿಗಳಾಗಿರ್ಬೋದು. ಸೊ ಈ ಭಾಗದವನಾಗಿದ್ದು ನಾನು ಇವುಗಳಿಗೆ ಒಂದು ಜೀರ್ಣೋದ್ಧಾರಕ್ಕೆ ಮತ್ತು ಈ ರಿಪೇರಿ ಇಂಥ ಕೆಲಸಗಳಿಗೆ ನಾನು ಒತ್ತು ಕೊಡ್ತೀನಿ ಅಂತ ಈ ಮೂಲಕ ತಮಗೆ ಹೇಳಿ, ಸೊ ನೀವು ಎಲ್ಲ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳನ್ನು ಹೇಳಿ. ಸರ್, ಇನ್ನೊಂದ್ರೆ ಇದು ಸುಮಾರು ದಿನಗಳಿಂದ ಒಟ್ಟು ಪಾಳು ಬಿದ್ದಂಗೆ ಆಗಿತ್ತು ರೀ. ಅದು ಈಗ ನೀವು ತಮ್ಮ ಹತೋಟಿ ತೊಗೊಂಡು ಎಲ್ಲ ಇದನ್ನು ರಿಪೇರಿ ಮಾಡಿ ಇದನ್ನು ಮಾಡಿದರೆ ಅದಕ್ಕೆ ಏನು ಅನ್ನಿಸ್ತದೆ ಸರ್? ಅಲ್ಲ, ಇದು ನಮ್ಮ ಇಂಜಿನಿಯರ್ ಸ್ವಲ್ಪ ಒಳ್ಳೆಯ ಉದ್ದೇಶ ಆಗಿದ್ದು ಇದನ್ನು ರಿಪೇರ್ ಮಾಡಿದ್ದಾರೆ. ಅದಕ್ಕೆ ಮಾನ್ಯ ಶಾಸಕರು ಸಹಕಾರ ನೀಡಿದ್ದಾರೆ. ಸೊ ನಾನು ನಿಮಗೆ ಸಾರ್ವಜನಿಕರಿಗೆ ಇದನ್ನು ಮತ್ತು ಅಧಿಕಾರಿಗಳಿಗೆ ಇನ್ಸ್ಪೆಕ್ಷನ್ಗೆ ಆಗಿರ್ಬೋದು, ಬೇರೆ ಸಭೆ ಸಮಾರಂಭಗಳಿಗೆ ಆಗಿರ್ಬೋದು ಉಪಯೋಗಿಸ್ಬೋದು. ಅದನ್ನು ಕಳಕಳಿಯ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಇದನ್ನು ಗಲೀಜು ಮಾಡಬಾರ್ದು. ಬೇರೆ ಏನು ಈ ಐಬಿಗಳ ಥರ ಇದನ್ನು ನಿಮ್ಮ ಆಸ್ತಿ, ಇದು ಸಾರ್ವಜನಿಕ ಆಸ್ತಿ ಅಂತ ಕಾಪಾಡ್ಕೊಂಡು ಹೋಗ್ಬೇಕು ಅಂತ ನಾನು ಬಯಸ್ತೇನೆ. ಸರ್, ಈಗ ಕ್ಷೇತ್ರದಲ್ಲಿ ಆಗಲಿ ಮತ್ತು ತಾಲೂಕಿನಲ್ಲಿ ಇನ್ನೂ ಹಲವಾರು ಐಬಿಗಳು ಪಾಳು ಬಿದ್ದಂಗೆ ಆಗಿದ್ದಾವೆ. ಅದ್ರ ಬಗ್ಗೆ ತಾವೇನು ಮುತುವರ್ಜಿ ವಹಿಸಿದ್ರೆ? ನಮ್ಮ ಇಲಾಖೆ ಆ ಥರ ಯಾವುದು ಕಂಡು ಬಂದಿಲ್ಲ. ಆ ಥರ ಏನಾದ್ರು ಆಗಿದ್ರೆ ಅದನ್ನು ರಿಪೇರಿ ಮಾಡಿ. ಇಲ್ಲಿಗೆ ನೀವು ಆಲ್ರೆಡಿ ಕಾಂಟ್ರಾಕ್ಟ್ ರಿಪೇರಿ ಮಾಡಿ ಅಂತ ಕೊಟ್ಟಿರ್ತೀರಿ. ಕಾಂಟ್ರಾಕ್ಟ್ ಕಳಪೆ ಮಟ್ಟದ ಮಾಡಿ ಹೋಗಿದಾರಲ್ಲ, ಅದ್ರ ಬಗ್ಗೆ ಸ್ಪೆಸಿಫಿಕ್ ಆಗಿ ಅಂದರೆ ಕುಡಚಿನ ಈಗ ಸುಮಾರು 5-6 ತಿಂಗಳಿಂದ ನೀವು ಕಾಂಟ್ರಾಕ್ಟ್ ಮಾಡಿದ್ದೀರಿ. ಈಗ ಅಲ್ಲಿ ಬೆಡ್ ಗಿಡ್ ಎಲ್ಲ ಮತ್ತು ಕುಂದರಂಥ ಆಸನಗಳೆಲ್ಲ ಹಾಳಾಗಿದ್ದಾವೆ. ಹಾಂ, ನಾನು ಈಗ 15 ಒಂದು ಮಂತ್ ನಿಮಗೆ ಫೋನ್ ಮಾಡಿದ್ದೀನಿ. ನಿಮಗೆ ಫೋನ್ ಮಾಡಿ ಮಾತಾಡಿದ್ದೀನಿ. ಅದು ನೋಡೋಣ, ಸ್ಪೆಸಿಫಿಕ್ ಆಗಿ ಯಾವ್ದಾದ್ರು ಇದ್ರೆ ಅದನ್ನು ಸರಿ ಮಾಡೋಣ. ಸರ್, ಇನ್ನೊಂದು ಸರ್, ಅದು